ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಸ್ಪಂದನಾ ಚಿನ್ನೂರ್ ಅಂತ ಹೇಳ್ಬಿಟ್ಟು ಇವರ ಒಂದು ಊರು ನೋಡೋದಾದರೆ ಭಟ್ಕಳ ಸಿಟಿ, ಕಾರವಾರ ಜಿಲ್ಲೆಯವರು ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ವಯಸ್ಸು ನೋಡೋದಾದರೆ 27 ವರ್ಷ, ಹರಿಯದ ಹೆಣ್ಣು. ಹಾಗೆ ಇದೀನಿ, ಬೇಕಾದರೆ ಬಂದು ಡೈರೆಕ್ಟಾಗಿ ನೋಡಬಹುದು ನನ್ನ ಅಂತ ಹೇಳಿಕೊಂಡವ್ರದು. ಹಾಗೆ ಇವರ ಒಂದು ವೈವಾಹಿಕತೆ ನೋಡೋದಾದರೆ ಇನ್ನೂ ಮದುವೆ ಆಗಿಲ್ಲ, ನೋಡಿ ಬರ್ತೀರಾ ಅಂತ ಕರೆದಿದ್ದಾರೆ. ಹಾಗೆ ಇವರೊಂದು ಕೆಲಸ ನೋಡೋದಾದರೆ ಹೈಸ್ಕೂಲ್ ಟೀಚರ್ ಆಗಿದ್ದೇನೆ, ಸೈನ್ಸ್ನಲ್ಲಿ ಬಯೋಲಜಿ ಸಬ್ಜೆಕ್ಟ್ ಮಾಡುತ್ತಿದ್ದೇನೆ ಸ್ಟೂಡೆಂಟ್ಗಳಿಗೆ ಅಂತ ಹೇಳಿಕೊಂಡವ್ರದು. ಹಾಗೆ ಇವರೊಂದು ತಿಂಗಳ ಸಂಬಳ ನೋಡೋದಾದರೆ 42,000 ಬರುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರು ನಿಮ್ಮೊಂದಿಗೆ ಸಂಪೂರ್ಣವಾದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ನನ್ನ ಕೆಲಸದ ಬಗ್ಗೆ ನಿಮಗೆ ಮಾಹಿತಿ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಾನು ಹೈಸ್ಕೂಲ್ಗೆ ಜಾಯ್ನ್ ಆಗುವ ಮುಂಚೆ ಯಾವ ರೀತಿ ಕೆಲಸವಿರುತ್ತದೆ ಎಲ್ಲವನ್ನು ತಿಳಿದುಕೊಂಡಿದ್ದೇನೆ. ನಾನು ಪಾಠ ಕಲಿಸುವ ಮಕ್ಕಳಿಗೆ ಮೊದಲಿಗೆ ಇಷ್ಟವಾಗಬೇಕು, ನಂತರ ಅವರಲ್ಲಿ ಒಳ್ಳೆಯ ಅಭಿಪ್ರಾಯ ಬರಬೇಕು ನನ್ನ ಮೇಲೆ ಅಂತ ಹೇಳಿಕೊಂಡಿರೋದು. ನನ್ನ ಬಯೋಲಜಿ ವಿಷಯದಲ್ಲಿ ಡೌಟ್ ಬರದಂತೆ ಪಾಠ ಮಾಡುವುದು ಒಬ್ಬ ಉತ್ತಮ ಶಿಕ್ಷೆಯ ಗುಣವಿರುತ್ತದೆ, ಅದು ನನ್ನಲ್ಲಿ ತುಂಬ ತಿಳುಕುತ್ತಿದೆ ಅಂತ ಹೇಳಿಕೊಂಡಿರೋದು. ಮತ್ತು ಅವರನ್ನು ಮನರಂಜನೆಯಿಂದ ನೋಡಿಕೊಳ್ಳುವುದು ನನ್ನ ಒಂದು ದೊಡ್ಡ ಜವಾಬ್ದಾರಿಯಾಗಿರುತ್ತದೆ, ಏಕೆಂದರೆ ಅವರು ನಾನು ಪಾಠ ಮಾಡುತ್ತಿದ್ದರೆ ಬೇಸರದಿಂದ ಇರಬಾರದು, ಲವಲವಿಕೆಯಿಂದ ಇದ್ದರೆ ನಾನು ಸಂತೋಷವಾಗಿರುತ್ತೇನೆ ಮತ್ತು ಅವರು ಕೂಡ ಸಂತೋಷದಿಂದ ನನ್ನ ಪಾಠವನ್ನು ಆಲಿಸುತ್ತಾರೆ ಅನ್ನುವ ಒಂದು ನಂಬಿಕೆ ನನಗೆ ಇದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ನನ್ನ ಕೆಲಸದ ಬಗ್ಗೆ ಮಾಹಿತಿ ನಿಮಗೆ ಇದು ಅಂತ ಹೇಳಿಕೊಂಡಿರೋದು. ಅದರ ಜೊತೆಗೆ ಇವರು ಇಷ್ಟಪಡುವ ಗಂಡಸಿಗೆ ಕೊಡಿಸುವ ಒಂದು ಬೈಕ್ ಆಗಿದೆ ಸುಜುಕಿ ಗಿಝರ್ SF 250 ರಿವ್ಯೂ. ಇದರ ಒಂದು ಇಂಜಿನ್ ನೋಡೋದಾದರೆ 249cc. ಹಾಗೆ ಇದರ ಒಂದು ಪವರ್ ನೋಡೋದಾದರೆ 26.5 PS. ಹಾಗೆ ಇದರ ಒಂದು ಟಾರ್ಕ್ ನೋಡೋದಾದರೆ 22.2 Nm. ಹಾಗೆ ಇದರ ಒಂದು ಮೈಲೇಜ್ ನೋಡೋದಾದರೆ 38 km/L ಕೊಡುತ್ತದೆ. ಹಾಗೆ ಇದರ ಒಂದು ಕರಾಪ್ ವೇಟ್ ನೋಡೋದಾದರೆ 161 kg. ಹಾಗೆ ಒಂದು ಬ್ರೇಕ್ಸ್ ನೋಡೋದಾದರೆ ಡಿಕ್ಸ್ ಬ್ರೇಕ್ಸ್ ಇದ್ದಾವೆ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 9.98 to 18.08 lakh ಗೆಟ್ ಆನ್ ರೋಡ್ ಪ್ರೈಸ್ ಸಿಗುತ್ತದೆ ನೋಡಿ ಈ ಒಂದು ಗಾಡಿ ಅಂತ ಹೇಳಿಕೊಂಡಿದ್ದಾರೆ. ಈ ಗಾಡಿ ನೋಡೋದಕ್ಕೆ ಇಷ್ಟು ಚೆನ್ನಾಗಿರುತ್ತದೆ. ಈ ಗಾಡಿ ತುಂಬಾ ಲುಕ್ ಟೆಸ್ಟ್ ಮತ್ತು ನೀವು ಒಮ್ಮೆ ರೈಡ್ ಮಾಡಿದರೆ ಎಂದಿಗೂ ಮರೆಯಲಾರದ ಒಂದು ಅನುಭವ ನಿಮಗೆ ಕೊಡುತ್ತದೆ ನೋಡಿ ಈ ಒಂದು ಗಾಡಿ. ಇದಿಷ್ಟು ಈ ಗಾಡಿಗೆ ಸಂಬಂಧಿಸಿದ ಒಂದು ಮಾಹಿತಿಯಾಗಿದೆ. ಜೊತೆಗೆ ಯೌವನ ಅನುಭವಿಸಲು ಒಬ್ಬ ವರ ಬೇಕು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಾನು ಮಾಡುವ ಕೆಲಸದಲ್ಲಿ ಸಂತೋಷವನ್ನು ಕಂಡರೆ ಸರಿ ಹೋಗುವುದಿಲ್ಲ, ತೂತಿನ ಸುಖದ ಬಗ್ಗೆ ಯೋಚನೆಯನ್ನು ಮಾಡಬೇಕು, ಇಲ್ಲ ಅಂದರೆ ಯೌವನ ಹಾಳಾಗುತ್ತದೆ, ಹಾಗೆ ನನ್ನದು ಅಂತ ಹೇಳಿಕೊಂಡಿರೋದು. ಹಾಗಾಗಿ ಯಾರಿಗೂ ಗೊತ್ತಿಲ್ಲದೆ ಒಬ್ಬ ಮುದುಕ ಇಲ್ಲ ವಯಸ್ಸಿನ ಹುಡುಗನ ಜೊತೆ ದಂಗಾಟದ ಸಂಬಂಧ ಇಟ್ಟುಕೊಳ್ಳಬೇಕಂತೂ ಮನಸ್ಸಿನಲ್ಲಿ ಅಂದಿಕೊಂಡಿದ್ದೇನೆ ನೋಡಿ ಅಂತ ಹೇಳಿಕೊಂಡಿರೋದು. ದಿನ ಸಂಜೆ ಕೆಲಸ ಮುಗಿಸಿ ಬರುವ ಹೊತ್ತಿಗೆ ಗೂಟದ ಸುಖ ಕೊಟ್ಟರೆ ಸಾಕಾಗುತ್ತದೆ, ಬೇರೆ ಆಲೋಚನೆ ಇರುವುದಿಲ್ಲ ನನಗೆ. ಆ ಸುಖ ಪಡೆದ ನಂತರ ನಾನು ಮತ್ತಷ್ಟು ಸಂತೋಷಳಾಗಿ ಮುಗ್ಧಳಾಗಿ ಇರುತ್ತೇನೆ ಮನೆಯಲ್ಲಿ ನಿಮ್ಮ ಜೊತೆಗೆ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಂದ್ರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮಂದಾಳದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳಬಹುದು.